ಸಿಟಿ ರವಿ ಬಂಧನ ಕೇಸ್ಗೆ ಸಂಬಂಧಪಟ್ಟಾಗಿನ ಇನ್ಸೈಡ್ ಮಾಹಿತಿ ಟಿವಿ9ಗೆ ಲಭ್ಯ ಆಗ್ತಾ ಇದ್ದು, ಪ್ರಭಾವಿ ಮಂತ್ರಿಯೋರ್ವರ ನಡೆಗೆ ಗೃಹ ಸಚಿವರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಥವಾ ಬೇಸರವಾಗಿದ್ದಾರೆ. ಮಂತ್ರಿಯ ಮಾತಿಗೆ ಪೊಲೀಸ್ ಇಲಾಖೆ ಮಣಿದು ಬಿಡ್ತು. ಗೃಹ ಇಲಾಖೆಯ ಅಧಿಕಾರಿಗಳನ್ನ ಓವರ್ಟೇಕ್ ಮಾಡ್ಬಿಟ್ರ ಅಥವಾ ಗೃಹ ಇಲಾಖೆಯನ್ನ ಅಲ್ಲಿದ್ದಂತ ಕೆಲ ಅಧಿಕಾರಿಗಳೇ ಓವರ್ಟೇಕ್ ಮಾಡ್ಬಿಟ್ರ. ಗೃಹ ಸಚಿವರಿಗೆ ಮೊದಲು ಏನೂ ತಿಳಿಸದೆ ಎಲ್ಲವನ್ನೂ ಕೂಡ ಕಂಟ್ರೋಲ್ ಮಾಡೋಕ್ ಹೊರಟ್ರು. ಎಡಿಜಿಪಿ ಹಿತೇಂದ್ರ ಸೇರಿ ಹಿರಿಯ ಅಧಿಕಾರಿಗಳಿಗೆ ಡೈರೆಕ್ಷನ್ ಬರ್ತಾ ಇತ್ತು. ಪ್ರಭಾವಿ ಅಧಿಕಾರಿಗಳಿಗೆ ಪ್ರಭಾವಿ ಸಚಿವರಿಂದಲೇ ನಿರ್ದೇಶನ ಬರ್ತಾ ಇತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸುಮಾರು 3/4 ಗಂಟೆಗೂ ಹೆಚ್ಚು ಕಾಲ ಆ ಪ್ರಭಾವಿ ಸಚಿವರು ಅಧಿಕಾರಿಗಳ ಮೇಲೆ ಪ್ರಭಾವ ಬೀರೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಪ್ರಭಾವಿ ಸಚಿವರ ಜೊತೆಗೆ ಅಧಿಕಾರಿಗಳು ನಿರಂತರವಾಗಿ ಸಂಪರ್ಕದಲ್ಲಿದ್ರು. ಅರೆಸ್ಟ್ ಸೇರಿದಂತೆ ಎಲ್ಲಾ ರೀತಿಯ ಮಾಹಿತಿಯನ್ನ ಆ ಅಧಿಕಾರಿಗಳು ನೀಡ್ತಾ ಇದ್ರು ಸಚಿವರುಗಳಿಗೆ. ಸೊ ಗೃಹ ಸಚಿವರಿಗೂ ಕೂಡ ಲಭ್ಯ ಆಗದ ಮಾಹಿತಿ ಆ ಪ್ರಭಾವಿ ಸಚಿವರಿಗೆ ಕೊಡ್ತಾ ಇದ್ರು. ಆಮೇಲೆ ಏನೇನ್ ಮಾಡ್ಬೇಕು ಅನ್ನುವಂತ ಡೈರೆಕ್ಷನ್ ಅನ್ನ ಇಂಥ ಟೈಮ್ನಲ್ಲಿ ಏನು ಗೃಹ ಸಚಿವರು ಕೊಡ್ಬೇಕಾಗುತ್ತೆ ಅಥವಾ ಗೃಹ ಸಚಿವರ ಒಂದು ಸುಪರ್ದಿಗೆ ಬರುವಂತ ಇಲಾಖೆ, ಪೊಲೀಸ್ ಇಲಾಖೆ ಏನಾದ್ರು ಹೆಚ್ಚು ಕಮ್ಮಿ ಆಗುವಂತ ಸಂದರ್ಭದಲ್ಲೆಲ್ಲ ಗೃಹ ಸಚಿವರಿಗೆ ಕರೆ ಮಾಡೋದು, ತಿಳಿದುಕೊಳ್ಳೋದು, ಅದಾದ ನಂತರ ಗೃಹ ಸಚಿವರಿಗೆಲ್ಲ ಇಂಟಿಮೇಷನ್ ಅನ್ನ ಕೊಡೋದು, ಇದು ನಡೆಯುವಂತ ಸಂಗತಿ, ಪ್ರೊಸೀಜರ್. ಆದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಗೃಹ ಸಚಿವರಿಗೂ ಮಾಹಿತಿ ಕೊಡದೆ ಎಲ್ಲವನ್ನೂ ಆ ಪ್ರಭಾವಿ ಸಚಿವರೇ ಹ್ಯಾಂಡಲ್ ಮಾಡಿದ್ದಾರೆ ಅನ್ನೋದು ವಿಚಾರ.